ಪ್ರಶ್ನೆ, ಇಂದ್ರಜಾಲ ಅಂತ ಕರೆಸುವ ಈ ಮ್ಯಾಜಿಕ್ ನಲ್ಲಿ ಯಾವುದೇ ರೀತಿಯಾದ ಮಾಟ ಮಂತ್ರ ಪವರ ಭಾನುಮತಿ ಇಲ್ಲ. ಬರೀ ಕೈಚಳಕ ವಿಜ್ಞಾನ ಹಾಗೂ ಸದಾ ಅಭ್ಯಾಸದಿಂದ ಮಾಡೋದೇ ಈ ಮ್ಯಾಜಿಕ್. ಈ ಮ್ಯಾಜಿಕ್ ಅನ್ನೋದು ಕೈಯ 10 ಬೆರಳುಗಳನ್ನು ಬೆರಳಿಸಿ ಮಾಡುವ ಕೈಚಳಕ. ಪ್ರತಿದಿನ ಅಭ್ಯಾಸ ಮಾಡಿ ಪ್ರದರ್ಶಿಸುವ ಕಟ್ಕಟ್, ಹಲವಾರು ಐಟಮ್ಸ್ಗಳನ್ನು ಉಪಯೋಗಿಸಿ ಮಾಡುವ ಚಮತ್ಕಾರ, ಇರುವುದನ್ನು ಇಲ್ಲದನ್ನು ಇರುವಂತೆಯೋ ಮಾಡಿ ತೋರಿಸುವ ವಿಸ್ಮಯ, ಹಾವ ಭಾವ ಭಂಗಗಳಿಂದ ಮೋಡಿ ಮಾಡುವ ಗಾರುಡಿ, ಚುರುಗಾದ ಮಾತುಗಳಿಂದ ಪರವಶ ಮಾಡುವ ಸಂಮೋಹಿನಿ, ಗಾಳಿಯಲ್ಲಿ ಹಾರಾಡುವಂತೆ ತೇಲಾಡುವಂತೆ ಮಾಡುವ ಯಕ್ಷಿಣಿ, ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರನ್ನು ಬೆರಗುಗೊಳಿಸುವ ಅದ್ಭುತ, ಕಣ್ಣಿಗೆ ಕಾಣುವುದನ್ನ ಕಾಣದಂತೆಯೋ ಕಾಣುವುದನ್ನ ಕಾಣುವಂತೆಯೋ ಮಾಡಿ ತೋರಿಸುವ ಸುಂದರ ವಿದ್ಯೆ ಇಂದ್ರಜಾಲ. Now, Magic Monday is going to continue the program. Enjoy. ಇಲ್ಲಿ ಬಂದಿರೋ ಎಲ್ಲರಿಗೂ ಮ್ಯಾಜಿಕ್ ಮಳಿ ಮಾಡುವ ವಂದನೆಗಳು. ನಿಮ್ಮನ್ನೆಲ್ಲ ಈ ಸುಂದರ ಸಂಜೆಯ ಇಂದ್ರಜಾಲ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನನಗೆ ಬಹಳ ಇಷ್ಟ ಆಯಿತು ಮಕ್ಕಳೇ. ನಾವು ಬಂದದ್ದು ನಿಮಗಾಗಿ, ನಿಮ್ಮ ಮಗನಿಗಾಗಿ. ಇದರಲ್ಲಿ ಎಷ್ಟು ಜನ ಮ್ಯಾಜಿಕನ್ನು ಮೊದಲೇ ನೋಡಿದ್ದೀರಿ? ಕೈ ಎತ್ತಿ.
ಎಲ್ಲರೂ ಮ್ಯಾಜಿಕ್ ನೋಡಿದ್ರಿ? ಎಷ್ಟು ಜನಕ್ಕೆ ಮ್ಯಾಜಿಕ್ ಮಾಡೋದಕ್ಕೆ ಬರುತ್ತೆ? ಓಕೆ, ಪರವಾಗಿಲ್ಲ. ನಾನು ಈ ಇಂದ್ರಜಾಲ ಕಾರ್ಯಕ್ರಮವನ್ನು ಕನ್ನಡ, ಇಂಗ್ಲಿಷ್, ಕೊಂಕಣಿ, ತುಳು, ಹಿಂದಿ, ಮಲಯಾಳ, ತಮಿಳು, ತೆಲುಗು ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೊಡಲಿ? ಕ್ಷಮಿಸಿ, ನನಗೆ ಬರೋದು ಕನ್ನಡ ಮಾತ್ರ. ಓಕೆ ಮಕ್ಕಳೇ, ಈ ಮ್ಯಾಜಿಕ್ ಅನ್ನೋದು, ಮ್ಯಾಜಿಕ್ ಅಂದರೆ ಬ್ರಿಲಿಯಂಟ್ ಯೂಸೇಜ್ ಆಫ್ ಮೈಂಡ್, ಅಂದರೆ ಬುದ್ಧಿಯ ಚಾಣಾಕ್ಷತನ, ವಸ್ತುಗಳ ವ್ಯವಸ್ಥಿತವಾದಂಥ ಜೋಡಣೆ, ಅಂದರೆ ಶಿಸ್ತು ಅಂತ ಕರಿತೇವೆ. ಪ್ರತಿಯೊಂದು ವಸ್ತುವನ್ನು ಇಡುವುದಕ್ಕೆ ಅದರದ್ದೇ ಆದಂಥ ಜಾಗ ಇರುತ್ತೆ. ವ್ಯವಸ್ಥಿತವಾದಂತಹ ಜೋಡಣೆ, ಇದಕ್ಕೆ ಶಿಸ್ತು ಅಂತ. ಅದು ಎರಡನೇದು. ಮೂರನೇದು ಸಮಯದ ಸದುಪಯೋಗ, ಪರ್ಫೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್, ಸಮಯದ ಸದುಪಯೋಗ. ಈ ಮೂರನ್ನು ಉಪಯೋಗಿಸಿ ಅಭ್ಯಾಸ ಮಾಡುವುದೇ ಮ್ಯಾಜಿಕ್, ಇಂದ್ರಜಾಲ. ಮತ್ತೆ 3 ಭಾಗ ಮ್ಯಾಜಿಕ್ನಲ್ಲಿ: ಮ್ಯಾಜಿಷಿಯನ್ ಅಂದರೆ ಜಾದೂಗಾರ, ಮತ್ತೆ ಮಂತ್ರದಂಡ ಹಾಗೂ ಜಾದು ಮಂತ್ರ. ಈ 3 ಬೇಕಾಗತ್ತೆ: ಜಾದೂಗಾರ, ಮಂತ್ರದಂಡ ಹಾಗೂ ಜಾದು ಮಂತ್ರ. ಜಾದು ಮಂತ್ರ ಏನು? ಆಬ್ರಕಡಾಬ್ರ. ಸೊ ಇಲ್ಲಿ ಈ ಕರಕನೋದಕ್ಕೂ ಮ್ಯಾಜಿಕ್ ಆಗಬೇಕಿದ್ರೆ ನೀವು ಆಬ್ರಕಡಾಬ್ರ ಅನ್ಬೇಕು. ನಾನು ಕಡಬ್ರ ಅಂತೇನೆ, ನೀವು ಆಬ್ರಕಡಾಬ್ರ ಅನ್ಬೇಕು. ನಾನು ಯಾವಾಗ ಕಡಬ್ರ ಅಂತೇನೆ ಆವಾಗ ಮಾತ್ರ ಆಬ್ರಕಡಾಬ್ರ ಅನ್ಬೇಕು. ಓಕೆ, ಕಡಬ್ರ. ಓಕೆ, ಮತ್ತೊಮ್ಮೆ. ಇಲ್ಲ, ನಾನು ಕಡಬ್ರ ಹೇಳಿ, ಅದನ್ನೇ ನಾನು ಹೇಳ್ತಾ ಇರೋದು, ಬುದ್ಧಿಯ ಚಾಣಾಕ್ಷತನ ಅಂತ. ಸರಿಯಾಗಿ ಕೇಳಿಕೊಳ್ಳಿ. ನೀವು ಇಷ್ಟು ದಿವಸ ಹೇಗೋ ಇದ್ದಿರ್ಬೋದು, ಆಗ ಈ ಮುಂದಿನ 1 ಗಂಟೆ ನಿಮ್ಮ ಮನಸ್ಸನ್ನ ವೇದಿಕೆ ಅಂತಾನೆ, ನಮ್ಮ ಮ್ಯಾಜಿಕ್ ಅಂತಾನೆ ಹತ್ರನೇ ನಿಮ್ಮ ಮನಸ್ಸನ್ನು ಇರಿಸಬೇಕು. ಇಲ್ಲಿಯೇ ನೋಡ್ತಾ ಇರಬೇಕು. ನಿಮ್ಮ ಕಿವಿ, ಕಣ್ಣು ಹಾಗೂ ಬುದ್ಧಿ ಎಲ್ಲವೂ ಏಕಾಗ್ರತೆಯಿಂದ ಇದ್ದರೆ ಈ ಮ್ಯಾಜಿಕ್ ಸುಂದರವಾಗುತ್ತೆ. ಸೊ ಕಡಬರ. ಥ್ಯಾಂಕ್ ಯು. ಮತ್ತೊಂದು ನನಗೆ ಖುಷಿಯಾದಂಥ ವಿಷಯ ಅಂದರೆ, ನೀವು ಈ ಯಾವುದೇ ವಿಷಯವನ್ನ ಸಂತೋಷದ ಘಟನೆ ನಡೆದಾಗ ನೀವು ಚಪ್ಪಲ್ ತಟ್ಟುವಂಥದ್ದು 3 ಬಾರಿ ಅಲ್ವಾ? ಓಕೆ, ನನ್ನ ಮುಂದಿನ ಮ್ಯಾಜಿಕಲ್ಲಿ ನೀವು 3 ಬಾರಿ ಚಪ್ಪಳೆ ಹೊಡೆದ್ರೆ ಮ್ಯಾಜಿಕ್ ಲೇಟ್ ಆಗತ್ತೆ. ಆದ್ರೆ ನಿಮಗೆ ಯಾವಾಗ ಖುಷಿ ಆಯ್ತು ಆವಾಗ ಚಪ್ಪಳೆ ತಟ್ಟಿ. ಅದು 3 ಬಾರಿ ಅಲ್ಲ. ಓಕೆ, ವೆರಿ ಗುಡ್, ವೆರಿ ಗುಡ್. ಮತ್ತೊಮ್ಮೆ ಕಾರ್ಯಕ್ರಮ ಪ್ರಾರಂಭದಲ್ಲಿ ಬುದ್ಧಿಯ ಚಾಣಾಕ್ಷತನ, ಸಮಯದ ಸದುಪಯೋಗ ಹಾಗೂ ವಸ್ತುಗಳ ವ್ಯವಸ್ಥಿತವಾದಂಥ ಜೋಡಣೆ. ಹಾಗೆ ನನ್ನ ಮುಂದಿನ ಮ್ಯಾಜಿಕ್ಗೆ ನಿಮ್ಮಲ್ಲಿ ಯಾರಾದ್ರೂ ಹ್ಯಾಂಡ್ ಕರ್ಚೀಫ್ ಹಿಡ್ಕೊಂಡು ವೇದಿಕೆಗೆ ಬರಬೇಕು. ಯಾರಾದ್ರೂ ಬನ್ನಿ, ಭಯ ಬೇಡ. ಯಾರು ಹ್ಯಾಂಡ್ ಕರ್ಚೀಫ್ ಹಿಡ್ಕೊಂಡು ವೇದಿಕೆಗೆ ಬನ್ನಿ. ಹ್ಯಾಂಡ್ ಕರ್ಚೀಫ್ ಬೇಕು ನಿಮ್ಮದೇ ಆದ ಹ್ಯಾಂಡ್ ಕರ್ಚೀಫ್ ಬೇಕು. ಯಾರ ಹ್ಯಾಂಡ್ ಕರ್ಚೀಫ್ ಕೊಡಬೇಕು. ಅದು ಪರವಾಗಿಲ್ಲ. ಇಲ್ಲಿ ಯಾರ ಹತ್ರ ಇದೆಯಾ? ಬನ್ನಿ ಬನ್ನಿ ಬನ್ನಿ. ಎಸ್, ವೆರಿ ಗುಡ್. ಒಳಗೆ ಹೋಗಿದ್ರಲ್ಲ, ಅವರನ್ನು ಕರೀರಿ. ಓಕೆ, ಅದು ಏನು ಹೆಸರು? ಕಾವೇರಿ. ಕಾವೇರಿ. ಓಕೆ, ವೇದಿಕೆಗೆ ಸ್ವಾಗತ. ಹ್ಯಾಂಡ್ ಕರ್ಚೀಫ್ ಇದೆಯಲ್ಲ, ಓಪನ್ ಮಾಡಿ ತೋರಿಸಿ ಎಲ್ಲರಿಗೆ. ಆ ಹ್ಯಾಂಡ್ ಕರ್ಚೀಫ್ ಅಲ್ಲಿ ಏನೆಲ್ಲ ಇದೆ ಹೇಳ್ಬೋದಾ? ಹೂ ಇದೆ, ಚಿತ್ರ ಇದೆ, ಚುಕ್ಕಿ ಇದೆ, ಬಣ್ಣ ಇದೆ, ಕಲರ್ ಒಂದೇ, ಬಣ್ಣ ಒಂದಿದೆ, ಆಮೇಲೆ ರೌಂಡ್ ಇದೆ. ಓಕೆ, ಅಷ್ಟೇ. ನನ್ನ ಫ್ರೆಂಡ್ ಅವ್ರ ಕೈನಲ್ಲಿ ಹ್ಯಾಂಡ್ ಕರ್ಚೀಫಲ್ಲಿ 5 ವಸ್ತುಗಳನ್ನ ಗುರುತಿಸಿದ್ದಾರೆ ಮಕ್ಕಳೇ. ಅವ್ರ ಕೈಲಿರೋ ಹ್ಯಾಂಡ್ ಕರ್ಚೀಫಲ್ಲಿ 5 ವಸ್ತುಗಳು ಮಾತ್ರ ಅಲ್ಲ, ಅವರದೇ 2 ಸ್ವಂತ ಕೈಗಳು ಇವೆ. ಮ್ಯಾಜಿಕ್ ಅನ್ನೋ ಕ್ಷಣ ಮಾತ್ರದಲ್ಲಿ ಹಾಗೆ ಬಿಡ್ತದೆ. ಅದನ್ನು 1 ನಿಮಿಷವನ್ನು ಕಣ್ಣು ಮುಚ್ಚಬೇಡಿ. 1 ನಿಮಿಷವನ್ನು ಕಣ್ಣು ಮುಚ್ಚಿ ನೋಡ್ತಾ ಇದ್ದೀವಿ. ಪ್ಲೀಸ್ ವಾಚ್ ಮಿಸ್ಟ್ರಿ.
ವಿದ್ಯೆಗಳಲ್ಲಿ ಇಂದ್ರಜಾಲವು ಒಂದು. 63ನೇದೇ ಇಂದ್ರಜಾಲ. ಈ ಇಂದ್ರಜಾಲ ಅನ್ನುವಂಥದ್ದು ಯಾವುದೇ ರೀತಿಯ ಅದ್ಭುತ ಮಾಂತ್ರಿಕ ಶಕ್ತಿ ಅಲ್ಲ, ಬರೀ ಸತತ ಅಭ್ಯಾಸಗಳಿಂದ ಬರುವಂಥದ್ದು. ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಿ ನಿಮ್ಮ ಮುಂದೆ ಈ ಪ್ರದರ್ಶನವನ್ನು ನೀಡ್ತೇವೆ. ಹಾಗೆ ನನ್ನ ಇಬ್ಬರು ಮಕ್ಕಳು ಅಪೂರ್ವ ಮತ್ತು ಅಂಚನ. ಈ ಇಬ್ಬರು ಮಕ್ಕಳು ಹುಟ್ಟಿ ನಡಿಲಿಕ್ಕೆ ಪ್ರಾರಂಭ ಮಾಡುವಾಗ, ಅಂದರೆ 1.5 ವರ್ಷ ಆಗುವಾಗ ನಡಿಲಿಕ್ಕೆ ಪ್ರಾರಂಭ ಮಾಡುವಾಗ ವೇದಿಕೆಗೆ ಬಂದು ಕಾರ್ಯಕ್ರಮ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ 4 ವರ್ಷ ಆಗುವಾಗ 450 ಪ್ರದರ್ಶನಗಳಾಯಿತು. ಈ ಪ್ರದರ್ಶನಗಳನ್ನು ಗಮನಿಸಿ ಹಲವಾರು ಟಿವಿ ಚಾನೆಲ್ಗಳಲ್ಲಿ ಕೂಡ ಪ್ರಸಾರ ಆಯಿತು. ಈ ಪ್ರದರ್ಶನಗಳನ್ನು ಗಮನಿಸಿ ಇಂಡಿಯಾ ಮೂಲದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಗಳು ತಮ್ಮ ದಾಖಲೆ ಪುಸ್ತಕಗಳಲ್ಲಿ ಮಕ್ಕಳ ಜಾದು ಪ್ರದರ್ಶನ ದಾಖಲೆಗಳನ್ನು ದಾಖಲಿಸಿಕೊಂಡರು. ಈ ಮಕ್ಕಳು ಹುಟ್ಟಿ ಆಟ 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 ಬೆಳೆದದ್ದೇ ಜಾದು ಐಟಮ್ಗಳೊಂದಿಗೆ. ಹಾಗೆ ಮುಂದಿನ ಮ್ಯಾಜಿಕ್ ಮಕ್ಕಳೇ ಡಿಸೈನ್ ಮಾಡಿ ಸಂಯೋಜಿಸಿದ ನೃತ್ಯದೊಂದಿಗೆ ಮ್ಯಾಜಿಕ್ ನೋಡಿ, ಕಲರ್ಫುಲ್ ಮ್ಯಾಜಿಕ್, ದ ಡ್ಯಾನ್ಸ್ ಮ್ಯಾಜಿಕ್. ನನ್ನ ಮುಂದಿನ ಮ್ಯಾಜಿಕ್ಗೆ ಸ್ವಲ್ಪ ಧೈರ್ಯ ಇರುವ ಮಕ್ಕಳು ಯಾರಾದರೂ ವೇದಿಕೆ ಓಕೆ ರೈಟ್. ಅಲ್ಲ, ಏನು ಹೆಸರು? ಶ್ರೇಯಸ್. ವೇದಿಕೆಗೆ ಸ್ವಾಗತ. ಧೈರ್ಯ ಇದೆಯಾ? ಓಕೆ, ಮುಂದೆ ಶ್ರೇಯಸ್, ನೀವು ಇದುವರೆಗೆ ಯಾರಿಗಾದರೂ ಎಲ್ಲಿಯಾದರೂ ಸುಳ್ಳು ಹೇಳ್ತಿದ್ದೀಯಾ? ಇದೆ. ನಾನು ಸತ್ಯ ಪರೀಕ್ಷೆ ಮಾಡ್ಬೋದಾ? ಖಂಡಿತ, ಅಷ್ಟು ಧೈರ್ಯ ಇದೆ. ಓಕೆ, ಈ ಸುಳ್ಳು ಹೇಳಿದ್ದು ಫ್ರೆಂಡ್ಸಿಗೆ ಹೇಳಿದ್ದ, ಟೀಚರ್ಸ್ಗೆ ಹೇಳಿದ್ದ? ಓಕೆ, ಅವರು ಸತ್ಯ ಹೇಳಲಿಕ್ಕೆ ಹೆದರ್ತಾ ಇದ್ದಾರೆ. ಪರವಾಗಿಲ್ಲ, ಎಲ್ಲರಿಗೂ ಹೇಳಿರ್ಬೋದಲ್ಲ. ಎಸ್ ಆರ್ ನೋ? ಓಕೆ, ಪರೀಕ್ಷೆ ಮಾಡೋಣ. ಪರೀಕ್ಷೆ ಮೊದಲು, ಸತ್ಯ ಪರೀಕ್ಷೆ ಮೊದಲು ಒಂದು ಸಣ್ಣ ಪ್ರಾರ್ಥನೆ ಇದೆ. ಅಲ್ಲಿ ನಿಲ್ಲಬೇಕು, ಆ ಸೈಡಲ್ಲಿ. ಇನ್ನು ಸ್ವಲ್ಪ ಹಾಗೆ ಎದುರು ನೋಡ್ತಾ ಕೈ ಮುಗಿಬೇಕು, ಕಣ್ಣು ಮುಚ್ಚಿ, ದೇವರೇ, ಇಲ್ಲಿ ಯಾರೊಬ್ಬ ಜಾದೂಗಾರ ಬಂದಿದ್ದಾರೆ, ನಾನು ಸತ್ಯ ಪರೀಕ್ಷೆ ಮಾಡ್ತೇನೆ ಹೇಳಿದರೆ ಆ ಸತ್ಯ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಮಾಡಬೇಕು, ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಶ್ರೇಯಸ್, ನಾನು ಹೇಳುವಲ್ಲಿವರೆಗೂ ಕಣ್ಣು ಬಿಡಬಾರ್ದು. ನೀವು ಮೌನವಾಗಿ ಕುಳಿತು ನೋಡ್ತಾ ಇರಿ. ಈ ಜಾದುವಿಗೆ ನಿಮ್ಮ ಮೌನ ಸಹಕಾರ ಅತಿ ಅಗತ್ಯ.
ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಿ. ಸುಳ್ಳು ಹೇಳಿದ್ರು ಸುಳ್ಳು ಹೇಳಿದೆ ಅಂತ ಸತ್ಯ ಹೇಳಿದ್ದೀರಿ, ಆದ್ದರಿಂದ ಸತ್ಯದಲ್ಲಿ ಪಾಸ್ ಆಗಿದ್ದೀರಿ ಸತ್ಯ ಪರೀಕ್ಷೆಯಲ್ಲಿ. ಥ್ಯಾಂಕ್ ಯು ಶ್ರೇಯಸ್. ಮಕ್ಕಳೇ, ಶ್ರೇಯಸ್ ಅವರು ಸತ್ಯ ಹೇಳಿದ್ದಾರೆ ಅಂತ ಅವರು ತಮಾಷೆ ಮಾಡುವುದಲ್ಲ ಮಕ್ಕಳೇ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಮಕ್ಕಳೇ. ಸತ್ಯಕ್ಕೆ ಎಂದೆಂದಿಗೂ ಜಯ, ಎಂದೆಂದಿಗೂ ಜಯ. ಆದ್ದರಿಂದ ಸತ್ಯವನ್ನೇ ಹೇಳಿ ಜಯಶಾಲಿಗಳಾಗಿ, ಜಯಶಾಲಿಗಳಾಗಿ. ಥ್ಯಾಂಕ್ ಯು. ಮುಂದೆ ಮ್ಯಾಜಿಕ್ ಬಾಕ್ಸ್ illusion. ಖುಷಿ ಆಗ್ತಾ ಇದೆಯಾ ಮ್ಯಾಜಿಕ್? ಓಕೆ, ಮ್ಯಾಜಿಕ್ ಅಂದ್ರೆ ಬುದ್ಧಿಯ ಚಾಣಾಕ್ಷತನ, ಸಮಯದ ಸದುಪಯೋಗ, ವಾಸ್ತುವಾದಂಥ ಜೋಡಣೆ. ಮಕ್ಕಳೇ, ನಾನು ಇವತ್ತು 86 ವಸ್ತುಗಳನ್ನು, ಐಟಮ್ಸ್ಗಳನ್ನ ತಂದು ಜೋಡಿಸಿಕೊಂಡಿದ್ದೇನೆ. ನಿಮ್ಮ ಮುಂದೆ ಪ್ರದರ್ಶನ ಇಡ್ತಾ ಇದ್ದೇನೆ. ಈ 86 ಐಟಮ್ಗಳು ಯಾವುದು ಯಾವುದು ಎಲ್ಲೆಲ್ಲಿದೆ, ಎಷ್ಟು ಹೊತ್ತಿಗೆ ನಿಮಗೆ ತೋರಿಸಬೇಕು, ಅದನ್ನು ಅಭ್ಯಾಸದ ಮೂಲಕ ನಿಮ್ಮ ಮುಂದೆ ಪ್ರದರ್ಶಿಸುವುದೇ ಈ ಮ್ಯಾಜಿಕ್. ಆ 86 ವಸ್ತುಗಳನ್ನ ನಾನು ನೆನಪಿಟ್ಕೊಂಡಿರ್ಬೇಕು. ಓಕೆ, ನನ್ನ ಮುಂದಿನ ಮ್ಯಾಜಿಕ್ಕಿಗೆ ಸ್ವಲ್ಪ ದೊಡ್ಡವರು ಯಾರಾದರೂ ಗಟ್ಟಿ ಯಾರಾದರೂ ಹೋಗೋರು ಇಲ್ಲಿ ಬರಬೇಕು. ಯಾರು ಬರ್ತಾರೆ? ಬೇಡ, ಹಲೋ, ಏನು ಹೆಸರು? ಭೂಮಿಕಾ. ವೇದಿಕೆಗೆ ಸ್ವಾಗತ. ಓಕೆ ಭೂಮಿಕಾ, ಈ ನೋಟಿಸ್ನವರೆಲ್ಲ ಕಣ್ಣರ ಕೈಗೆ ಹಾಕ್ತಾರಲ್ಲ, ಏನಂತ ಬೇಡಿ, ಅದರ ಬಚ್ಚೆ ಇದೆಯಾ? ಇಲ್ಲ, ಪರವಾಗಿಲ್ಲ, ಒಳ್ಳೆ ಖುಷಿ ಇತ್ತು. ಬಚ್ಚೆ ಇಲ್ಲದೆ ಒಳ್ಳೆದಾಯ್ತು. ಮುಂದೆ ಬನ್ನಿ. ನಾನು ಯಾಕೆ ಕೇಳಿದೆ ಅಂದರೆ, ನನ್ನ ಹತ್ರ ಒಂದು ಬೇಡಿ ಇದೆ, ಕೋಳ ಇದೆ, ಅದನ್ನು ಸರಿಯಾಗಿ ಚೆಕ್ ಮಾಡಬೇಕು. ಅದರಲ್ಲಿ ಎಲ್ಲಾದರೂ ಜಾನ್ಸ್ ಇದೆಯಾ ಅಂತ ನೋಡಬೇಕು. ಸರಿಯಾಗಿ ಚೆಕ್ ಮಾಡಿ. ಎಲ್ಲಾದರೂ ವೆಲ್ಡ್ ಜಾಯಿನ್ ಮಾಡಿರೋದು ಬಿಟ್ಟಿದೆಯಾ, ಸ್ಟ್ರೆಚ್ ಆಗುತ್ತಾ, ಸರಿಯಾಗಿ ಚೆಕ್ ಮಾಡಿ. ಪರ್ಫೆಕ್ಟ್ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಅದನ್ನು ನಾನು ಕೈಗೆ ಹಾಕಿಬಿಡಿ. ಪರ್ಫೆಕ್ಟ್ ಇದೆ, ಓಕೆ. ಹೀಗೆ ಇರ್ತದೆ. ಓಕೆ, ನಾನು ಇದರ ಮತ್ತೆ ನನ್ನ ಕೈಯಲ್ಲಿ ಹೀಗೆ ಇಡ್ತಾ ಇದ್ದೇನೆ. ಕೈಯಲ್ಲಿ ಟೈಟಾಗಿ ಟೈಟಾಗಿ ನೀವು ಇಷ್ಟು ಜನರ ಪರವಾಗಿ ವೇದಿಕೆಗೆ ಬಂದಿದ್ದೀರಾ. ನಿಮ್ಮ ಹತ್ರ ಗಟ್ಟಿಯಾಗಿ ಟೈಟ್ ಆಗಿ ಹಾಕಿ ಅಂದ್ರೆ ನೀವು ಲೂಸ್ ಆಗಿ ಹಾಕಿದ್ರೆ ಅವ್ರು ಭಾವಿಸಬಾರ್ದು.
ಚೆಕ್ ಮಾಡಿ. ಪರ್ಫೆಕ್ಟ್. ಓಕೆ, ಇನ್ನೊಂದು ಪೀಕ್ ಆಗಲಿ. ಓಕೆ, ಎಸ್. ಮಕ್ಕಳ ಪೊಲೀಸ್ನವರು ಕಳ್ಳರ ಕೈಗೆ ತೋರಿಸ್ತಾರಲ್ಲ ಕೋಳ ಬೇಡಿ, ಅದೇ ರೀತಿಯ ಕೋಳ ನಿಮ್ಮ ಫ್ರೆಂಡ್ ಭೂಮಿಕಾ ಅವರು ಬಂದು ಟೈಟಾಗಿ ಗಟ್ಟಿಯಾಗಿ ಲಾಕ್ ಹಾಕ್ತಾ ಇದ್ದಾರೆ. ಎಷ್ಟು ಗಟ್ಟಿಯಾಗಿ ಹಾಕ್ತಾರೆ ಅಂದ್ರೆ ಅವ್ರಿಗೆ ಹಾಕೋದಕ್ಕೆ ಕಷ್ಟ. ಎಸ್, ಪರ್ಫೆಕ್ಟ್. ಚೆಕ್ ಮಾಡಿ ಭೂಮಿಕಾ ಅವರೇ, ಪರ್ಫೆಕ್ಟ್ ಎಕ್ಸಾಮ್ ಆಗಿ ಶೂರ್ 100%, ನೋ ಡೌಟ್. ಓಕೆ, ಪರವಾಗಿಲ್ಲ. ಮತ್ತೆ ಭೂಮಿಕಾ ಅವರು ಬಂದದ್ದು ಜಾದು ಕಾರ್ಯಕ್ರಮ ಮಾಡೋದಕ್ಕೆ, ಆದರೆ ಬಂದು ಮಾಡಿದ್ದು ಜಾದುಗಾರನನ್ನೇ ಬಂದು. ಹಾಗಾಗಿ ನಾನೀಗ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದೇನೆ. ಈ ಸಂದರ್ಭದಲ್ಲಿ ಭೂಮಿಕಾ ಅವರು ಕಾರ್ಯಕ್ರಮ ಮುಂದುವರಿಸ್ತಾರೆ. ನಾನು ಪರವಾಗಿಲ್ಲ, ನಾವು ಬಂದನ್ನೇ ಮಾಡಬೇಕಾಗಿ. ಭೂಮಿಕಾ ಅವರೇ, ನಾನೀಗ ಲಾಕ್ ಹಾಕಿರೋದು ಬಹಳ ಕಷ್ಟ ಪರಿಸ್ಥಿತಿ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೊಂದು ಹೆಲ್ಪ್ ಮಾಡಬೇಕು, ಉಪಕಾರ ಮಾಡಬೇಕು. ಮಾಡ್ಬೋದೇ? ಮಾಡ್ಬೋದು. ಖಂಡಿತ ಬಹಳ ಖುಷಿ ಆಯ್ತು ಮಕ್ಕಳೇ. ತಕ್ಷಣ ಸಹಾಯಕ್ಕೆ ಬರ್ತಾರೆ. ನಿಮ್ಗೆ ಕೂಡ ಏನಾದರೂ ಕಷ್ಟ ಇದ್ರೆ ಭೂಮಿಕಾ ಅವರ ಸಂಬಂಧಿಸಿದ ಬೇರೇನಲ್ಲ, ನನ್ನ ಹತ್ರ ಒಂದು ಕೊಕೊಕೋಲಾ ಬಾಟಲ್ ಇದೆ. ಬಾಟಲ್ ಪಕ್ಕದಲ್ಲೇ ಒಂದು ಗ್ಲಾಸ್ ಇದೆ. ಬಾಟಲ್ನ ಓಪನ್ ಮಾಡಿ ಗ್ಲಾಸಿಗೆ ಸ್ವಲ್ಪ ಕೊಕೊಕೋಲಾ ಸುರಿದು ಬಿಡಿ. ನೀವು ಮೌನವಾಗಿ ಕುಳಿತು ನೋಡ್ತಾ ಇರಿ.